ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಟೀಚರ್. ಈ ವಿಡಿಯೋದಲ್ಲಿ ನಾವು 7ನೇ ತರಗತಿ ಕನ್ನಡ ಪೂರಕ ಪಾಠ 4 ಸಾಮಾಜಿಕ ಕಳಕಳಿಯ ಮೊದಲ ಶಿಕ್ಷಕಿ ಈ ಪಾಠವನ್ನು ಆಗಲೇ ವಿಡಿಯೋ ಮಾಡಿದ್ದೀವಿ. ಇದರಲ್ಲಿ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಅಭ್ಯಾಸ ಅ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1ನೇ ಪ್ರಶ್ನೆ, ಪುಸ್ತಕದ ಹಾಳೆಗಳನ್ನು ತಿರುವಿ ಹಾಕುತ್ತಿದ್ದ ಸಾವಿತ್ರಿಬಾಯಿಗೆ ತಂದೆ ಏನು ಹೇಳಿದರು? ಇದಕ್ಕೆ ಉತ್ತರ, ಪುಸ್ತಕವೊಂದರ ಹಾಳೆಗಳನ್ನು ತಿರುವಿ ಹಾಕುತ್ತಿದ್ದ ಸಾವಿತ್ರಿಬಾಯಿಗೆ ತಂದೆಯು ಅದನ್ನು ಕಿತ್ತುಕೊಂಡು ಮನೆಯಿಂದ ಆಚೆ ಎಸೆದು ಹೇಳಿದರು ಏನಂತ, ಶಿಕ್ಷಣದ ಆಕಾರವು ಕೇವಲ ಉಚ್ಚ ಜಾತಿಯ ಪುರುಷರಿಗಷ್ಟೇ ಇದೆ. ದಲಿತರು ಮತ್ತು ಮಹಿಳೆಯರು ಶಿಕ್ಷಣ ಪಡೆಯುವುದು ಪಾಪವಾಗಿದೆ ಎಂದು ಹೇಳಿದರು. 2ನೇ ಪ್ರಶ್ನೆ, ಸಾವಿತ್ರಿಯ ಪ್ರಥಮ ಶಿಕ್ಷಣ ಎಲ್ಲಿ ನಡೆಯಿತು? ಅದಕ್ಕೆ ಉತ್ತರ, ಜ್ಯೋತಿಬಾ ಅವರು ತಮ್ಮ ಹೊಲದ ಒಂದು ಮಾವಿನ ಮರದ ಕೆಳಗೆ ಸಾವಿತ್ರಿಗೆ ಶಿಕ್ಷಣದ ಪಾಠ ಹೇಳತೊಡಗಿದರು. 3ನೇ ಪ್ರಶ್ನೆ, ಜ್ಯೋತಿಬಾ ಸಾವಿತ್ರಿಗೆ ಏನೇನು ವಿಷಯಗಳನ್ನು ಕಲಿಸಿದರು? ಉತ್ತರ, ಜ್ಯೋತಿಬಾ ಅವರು ಜಾನಪದ ಪ್ರಸಂಗಗಳನ್ನು ಹೇಳಿ ಭಾಷೆ, ಗಣಿತ ಮತ್ತು ಸಾಮಾನ್ಯ ಜ್ಞಾನದ ಪಾಠ ಹೇಳತೊಡಗಿದರು. 4ನೇ ಪ್ರಶ್ನೆ, ಸಾವಿತ್ರಿಬಾಯಿಯವರು ಉಪೇಕ್ಷಿತ ವರ್ಗದ ಮಕ್ಕಳನ್ನು ಶಾಲೆಗೆ ಸೇರುವಂತೆ ಹೇಗೆ ಪ್ರೋತ್ಸಾಹಿಸಿದರು? ಇದಕ್ಕೆ ಉತ್ತರ, ಉಪೇಕ್ಷಿತ ವರ್ಗದ ಬಂಧುಗಳ ಬಗ್ಗೆ ಸಹಾನುಭೂತಿ ಹೊಂದಿದ್ದ ಸಾವಿತ್ರಿಬಾಯಿಯು ಅವರ ವಸತಿ ಕ್ಷೇತ್ರಗಳಿಗೆ ಭೇಟಿಯಿತ್ತು ಅವರು ತಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸುವಂತೆ ತನ್ನ ಭಾಷಣಗಳಿಂದ ಪ್ರೇರೇಪಿಸಿದಳು. ತನ್ನ ಮನೆಯ ನೀರಿನ ತೊಟ್ಟಿ ಕೊಳಗಗಳನ್ನು ಅವರ ಬಳಕೆಗೆ ತೆರೆದಿಟ್ಟಳು. 5ನೇ ಪ್ರಶ್ನೆ, ಸಾವಿತ್ರಿಬಾಯಿಯವರು ಸಮಾಜಕ್ಕೆ ಹಾಕಿಕೊಟ್ಟ ಮೇಲ್ಪಂಕ್ತಿ ಯಾವುದು? ಇದಕ್ಕೆ ಉತ್ತರ, ಅವರು ಉಪೇಕ್ಷಿತ ವರ್ಗದವರಿಗೆ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥದ್ದು, ಮತ್ತು ವಿಧವೆ ಕಾಶಿಬಾಯಿಯು ಆತ್ಮಹತ್ಯೆ ಮಾಡಿಕೊಳ್ಳದಂತೆ ತಡೆದಿದ್ದು, ಅವಳಿಗೆ ತನ್ನ ಮನೆಯಲ್ಲಿ ಆಶ್ರಯವನ್ನು ಕೊಟ್ಟಿದ್ದು, ಹಾಗೂ ಅವಳ ಮಗುವನ್ನು ಯಶವಂತನನ್ನು ದತ್ತು ತೆಗೆದುಕೊಂಡು ಪೋಷಣೆ ಮಾಡಿದ್ದು, ಮತ್ತು ಏನು ಸತ್ಯಶೋಧನ ಸಮಾಜವನ್ನು ಸ್ಥಾಪಿಸಿ ವಿಧವಾ ವಿವಾಹದ ಪರಂಪರೆಯನ್ನು ಆರಂಭಿಸಿದ್ದು, ವಿಧವೆಯರ ಕೇಶಮುಂಡನ ಮಾಡದಂತೆ ಕ್ಷೌರಿಕರ ಮನವೊಲಿಸಿದ್ದು. ಹೀಗಾಗಿ ಈ ಎಲ್ಲ ಕಾರ್ಯಗಳನ್ನು ಸೇರಿಸಿಕೊಂಡು ಆಕೆಯ ನಡೆ ನುಡಿಗಳಲ್ಲೇನೂ ಅಂತರವಿರಲಿಲ್ಲ. ಅವಳು ಈ ಕಾರ್ಯದಿಂದ ಸಮಾಜಕ್ಕೆ ಒಂದು ಮೇಲ್ಪಂಕ್ತಿ ಹಾಕಿಕೊಟ್ಟಳು. ಅಂದರೆ ಅನೇಕ ಸಮಾಜ ಸುಧಾರಣೆಯ ಕೆಲಸಗಳನ್ನು ಮಾಡುವುದರ ಮೂಲಕ ಸಮಾಜಕ್ಕೆ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಳು. ಮುಂದೆ ನೋಡೋಣ. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. 1. ಸಾವಿತ್ರಿಬಾಯಿಯ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೇಗಿತ್ತು? ಇದಕ್ಕೆ ಉತ್ತರ, ಸಾವಿತ್ರಿಬಾಯಿಯ ಸಮಾಜದಲ್ಲಿ ಆಗ ಸ್ತ್ರೀಯರಿಗೆ ಶಿಕ್ಷಣ ಇತ್ಯಾದಿ ಆಕಾರಗಳಿರಲಿಲ್ಲ. ಎಲ್ಲೆಡೆ ಅನಕ್ಷರತೆಯೇ ಕಾಣುತ್ತಿತ್ತು. ಸ್ಪೃಶ್ಯತೆ, ಸತಿಪದ್ಧತಿ, ಬಾಲ್ಯ ವಿವಾಹ, ವಿಧವೆಯರ ದುರವಸ್ಥೆ ಇವುಗಳು ಆಗಿನ ಕಾಲದ ಹೆಣ್ಣು ಮಕ್ಕಳ ಪರಿಸ್ಥಿತಿಯಾಗಿತ್ತು. 2ನೇ ಪ್ರಶ್ನೆ, ಸಮಾಜದ ಹಠವಾದಿಗಳು ಸಾವಿತ್ರಿಬಾಯಿಯನ್ನು ಹೇಗೆ ವಿರೋಧಿಸಿದರು? ಇದಕ್ಕೆ ಉತ್ತರ, ಸುಧಾರಣೆಗೆ ಹೆಜ್ಜೆ ಇಡುತ್ತಿದ್ದ ಸಾವಿತ್ರಿಬಾಯಿಯ ಕಾರ್ಯಗಳಿಂದ ಸಮಾಜದ ಹಠವಾದಿಗಳು ಕೆರಳಿ ಆಕೆಯನ್ನೂ ಆಕೆಯ ಕೆಲಸ ಕಾರ್ಯಗಳನ್ನು ವಿರೋಧಿಸತೊಡಗಿದರು. ಆಕೆಯ ಬಗ್ಗೆ ವ್ಯಂಗ್ಯ ಚುಚ್ಚುಮಾತುಗಳನ್ನು ಆಡುತ್ತಾ ಅವಳ ಕಡೆ ಕಲ್ಲು ಸಗಣಿ ಎಸೆದರು. ಆದರೂ ಆಕೆ ಧೃತಿಗೆಡದೆ ತನ್ನ ಕಾರ್ಯದಲ್ಲಿ ಮುಂದುವರಿದಳು. ಇದರಿಂದ ಕೆರಳಿದ ವಿರೋಧಿಗಳು ಜ್ಯೋತಿಬಾ ಅವರ
ತಂದೆಯ ಕಿವಿಯೂದತೊಡಗಿದರು. ಮೂರನೇ ಪ್ರಶ್ನೆ, ಸಮಾಜದ ಕೆಳವರ್ಗಗಳ ಮಕ್ಕಳನ್ನು ಶಾಲೆಗೆ ಸೇರಿಸಲು ಸಾವಿತ್ರಿಬಾಯಿಯವರು ಹೇಗೆ ಶ್ರಮಿಸಿದರು? ಇದಕ್ಕೆ ಉತ್ತರ, ಸಾವಿತ್ರಿಬಾಯಿಯು ಅವರ ವಸತಿ ಕ್ಷೇತ್ರಗಳಿಗೆ ಭೇಟಿ ಇತ್ತು. ಅವರು ತಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸುವಂತೆ ತನ್ನ ಭಾಷಣಗಳಿಂದ ಪ್ರೇರೇಪಿಸಿದಳು. ತನ್ನ ಮನೆಯ ನೀರಿನ ತೊಟ್ಟಿ ಕೊಳಗಗಳನ್ನು ಅವರ ಬಳಕೆಗೆ ತೆರೆದಿಟ್ಟಳು. ಹೀಗೆ ಇದಾಗಲೇ ಒಂದು ಪ್ರಶ್ನೆಗೆ ಉತ್ತರ ಬರ್ತಾ ಇದೆ. ಹಾಗಾಗಿ ಇನ್ನೂ ಸ್ವಲ್ಪ ಇದಕ್ಕೆ ಉತ್ತರ ತಗೋಬೇಕು ಅಂದರೆ ನೋಡಿ, ಈ ಸಂಸ್ಥೆಯು ನಡೆಸುತ್ತಿದ್ದ ವಿದ್ಯಾರ್ಥಿ ನಿಲಯದಲ್ಲಿ ಸಹಸ್ರಾರು ಮಕ್ಕಳಿಗೆ ಆಶ್ರಯ ನೀಡಲಾಯಿತು. ಇದನ್ನು ಸಹ ಅದಕ್ಕೆ ಸೇರಿಸ್ಕೋಬಹುದು. 4, ವಿಧವೆಯರ ಪರವಾಗಿ ಸಾವಿತ್ರಿಬಾಯಿಯವರು ಹೋರಾಡಿದ ಬಗೆಯನ್ನು ವಿವರಿಸಿ. ಇದಕ್ಕೆ ಉತ್ತರ, 1873ರಲ್ಲಿ ಫುಲೆ ದಂಪತಿಗಳು ಸತ್ಯಶೋಧನ ಸಮಾಜವನ್ನು ಸ್ಥಾಪಿಸಿ ಅದರ ಮೂಲಕ ವಿಧವಾ ವಿವಾಹದ ಪರಂಪರೆಯನ್ನು ಆರಂಭಿಸಿದರು. ಈ ಸಂಸ್ಥೆಯಿಂದ ಮೊದಲ ವಿಧವಾ ಪುನರ್ವಿವಾಹವನ್ನು 5 ಡಿಸೆಂಬರ್ 1873ರಂದು ಮಾಡಲಾಯಿತು. ಅವಳು ವಿಧವೆಯರ ಕೇಶಮುಂಡನ ಮಾಡದಂತೆ ಕ್ಷೌರಿಕರ ಮನವೊಲಿಸಿದಳು. ಹೀಗೆ ವಿಧವೆಯರ ಬಾಳಿಗೊಂದು ಬೆಳಕಾದಳು. ಜೊತೆಗೆ ವಿಧವೆ ಕಾಶಿಬಾಯಿಯು ಆತ್ಮಹತ್ಯೆ ಮಾಡಿಕೊಳ್ಳದಂತೆ ತಡೆದಿದ್ದಲ್ಲದೆ ಅವಳಿಗೆ ತನ್ನ ಮನೆಯಲ್ಲಿ ಆಶ್ರಯವಿತ್ತಳು. ಅವಳ ಹೆರಿಗೆಯ ವ್ಯವಸ್ಥೆ ಮಾಡಿ ಅವಳ ಮಗ ಯಶವಂತನನ್ನು ದತ್ತು ತೆಗೆದುಕೊಂಡು ಪೋಷಿಸತೊಡಗಿದರು. ಇಷ್ಟು ಈ ಪಾಠದ ಪ್ರಶ್ನೆಗಳಿಗೆ ಉತ್ತರಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.